ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ ಮೇಲೆ ಸ್ವಾಗತ. ನಾವಿವತ್ತು ರಾಯನೋ ವಾಕಿಂಗ್ ಮಾಡ್ಕೊಂಡು ಬೇಗನೆ ಮನೆಗೆ ಬರೋಣ ಅಂದ್ಬಿಟ್ಟು ಬರ್ತಾಯಿದ್ವಿ. ಯಾಕೆಂದರೆ ಸಂಡೇ ಆದ್ದರಿಂದ ರಾಜುಗೆ ಮನೆ ಗದ್ದೆ ಹತ್ರ ಅಡುಗೆ ಮಾಡಿ ಊಟ ಮಾಡಿ ತೊಗೊಂಡು ಹೋಗ್ಬೇಕಿತ್ತು. ಬನ್ನಿ ಇವಾಗ ನೋಡಿ ರಾಯನ್ ಹೆಂಗೆ ಆಡ್ತಿದ್ದಾನೆ ಅಂತ. ಟೋಪಿ ಹಾಕೊಂಡು ಉಲ್ಟಾ ಮಾಡ್ತಿದ್ದಾನೆ. ಎಲ್ಲ ಹಾಳು ಮಾಡೋಕ್ಕೆ ಅಂದ್ಬಿಟ್ಟು ಮುಂದಕ್ಕೆ ಬರ್ತಾಯಿರ್ತ ನೋಡಿ. ಇನ್ನಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅಲ್ಲಿಂದ ಗಿಡಗಳಿಗೆಲ್ಲ ತುಂಬ ದಿನಗಳೇ ಆಗಿತ್ತು. ಸ್ಪ್ರೇ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ಇದಕ್ಕೆ ಬ್ರೂ ಕಾಫಿ ಪುಡಿ ತಗೊಂಡು ಇದಕ್ಕೆ ಈ ಥರ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೀನಿ. ಇದೊಂಥರ ಟಾನಿಕ್ ಥರ ಅಂತ ನನಗೆ ನನ್ನ ಫ್ರೆಂಡು ಹೇಳಿದ್ಲು. ಹಾಗಾಗಿ ನಾನು ಇದನ್ನು ಸ್ಪ್ರೇನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟಲ್ಲಿ ಇದು ಮಾಡಿಸೋದ್ರಿಂದ ನನಗೆ ಗಿಡಗಳೆಲ್ಲ ಬೆಳೆದಿದೆ. ಅದಕ್ಕಾಗಿ ನಾನು ಅದನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ಈಗ ಇದೊಂದು ಗಿಡಕ್ಕೆ ಮಾಡಿ ಬನ್ನಿ. ಎಲ್ಲ ತುಂಬ ಎಲೆಗಳೆಲ್ಲ ತಿನ್ನೋಂಥ ಹುಳಗಳು ಬಂದ್ಬಿಟ್ಟು ಎಲ್ಲ ಎಲೆಗಳೆಲ್ಲ ತಿನ್ಕೋತಾಯಿದೆ ನೋಡಿ. ರಾಜು, ಅದು ಎಲೆ ಹೂವು ಬರ್ತೈತೆ, ಅದೆಲ್ಲ ಫುಲ್ಲು ಎಲೆಗಳೆಲ್ಲ ತಿನ್ಕೋತಾಯಿದೆ. ಅದು ದೊಡ್ಡ ದೊಡ್ಡದು ಹುಳಗಳೇ ಬೇರೆ ಬಂದ್ಬಿಟ್ಟೈತೆ ನೋಡಿ. ಇದೆಲ್ಲ ಫುಲ್ಲು ತಿನ್ಕೊಬಿಟ್ಟೈತೆ. ಹಾಗೆ ನಾನು ಸ್ಪ್ರೇನ ಮಾಡ್ತಾಯಿದ್ದೀನಿ. ತುಳಸಿ ಗಿಡಕ್ಕೂ ಸಹ ತುಳಸಿ ಬರ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ ಇದು ಅಲ್ಲಿ ಒಣಗೋಗ್ಬಿಟ್ಟಿದೆ. ನಮ್ಮ ಕಂಡ್ರೆ ತುಂಬ ಎಲ್ಲ ಪ್ರೀತಿ ಮಾಡ್ತಾರೆ, ಅದಕ್ಕೆ ತುಳಸಿ ಗಿಡ ಮಾಡ್ತೈತೆ. ಹಾಗೆ ಇದು ದಪ್ಪನೆಲ್ಲಿಕಾಯಿ ಗಿಡ ನೋಡಿ. ರಾಯನ ಅಲ್ಲೇ ಬಾಲ್ ತಗೊಂಡು ಟೋಪಿ ಆಯಿತು. ಈಗ ಅಲ್ಲೇ ಬಾಲೆಲ್ಲ ಆಟಾಡ್ತಾಯಿದ್ದೀನಿ. ಪಾಪನ ಸ್ಕೂಲ್ಗೆ ಬಿಟ್ಟು ನಾನೀಗ ಬಂದು ಗದ್ದೆ ಹತ್ರ ಹೋಗಬೇಕು. ಅದು ಬಿರಿಯಾನಿ ಮಾಡಿದ್ದು ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಪಾಪ ಟೈಮ್ ಆಗಿಬಿಟ್ಟಿದೆ. ಗದ್ದೆ ಹತ್ರ ಬೇರೆ ತಗೊಂಡು ಹೋಗ್ಬೇಕು. ಅವಳು ರಾಯನ ಆಟಾಡ್ತಾ ಇರುವಾಗಲೇ ನಾನು ಸ್ವಲ್ಪ ಬಿರಿಯಾನಿಗೆಲ್ಲ ಹಚ್ಕೊಳ್ಳೋಣ ಅಂದ್ಬಿಟ್ಟು ಬಿರಿಯಾನಿಗೆಲ್ಲ ಫುಲ್ ರೆಡಿ ಮಾಡ್ಕೊತಾಯಿದ್ದೀನಿ. ಮಾವ ಮತ್ತು ರಾಜು ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಅಂದ್ಬಿಟ್ಟು ನಾನು ಚಿಕನ್ ತಗೊಂಡು ಹೋಗ್ತಾಯಿದ್ದೀನಿ. ಮನೆ ಹತ್ರ ಎಲ್ಲ ಸ್ವಲ್ಪ ಸೀಬೆ ಗಿಡ ಮತ್ತು ಕರಿಬೇವು ಎಲ್ಲ ಇತ್ತು, ಅದನ್ನು ಕಿತ್ಕೊಂಡಿದ್ದೀನಿ ಗದ್ದೆ ಹತ್ರ ಹಾಕೋಣ ಅಂದ್ಬಿಟ್ಟು. ಈಗ ಪಪ್ಪಾಯ ಹಣ್ಣಾಗಿತ್ತು, ಮಾವನಿಗೆ ಪಪ್ಪಾಯ ತಗೊಂಡು ಹಾಗೆ ಬಂದೆ. ಮಾವಿನ ಹಣ್ಣು ಮಾರ್ತಾಯಿದ್ರು, ಮಾವಿನ ಹಣ್ಣು ಸುದ್ದ ತೊಗೊಂಡು ಬಂದೆ ಗದ್ದೆ ಹತ್ರ. ಬನ್ನಿ ನಮ್ಮ ಗದ್ದೆ ತೋರಿಸ್ತೀನಿ. ಇದೇ ನಮ್ಮ ಗದ್ದೆ. ಒದೆ ಸಮುದ್ರ ಕುರಟ್ಟಿ ಹತ್ರ ಇದೆ. ರಾಜು ಏನು ಹಾಕಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇದು ಟೊಮೊಟೊ ಹಾಕ್ತಾಯಿದ್ದಾರೆ ಮತ್ತು ಹೂವು ಹಾಕ್ತಾಯಿದ್ದಾರೆ. ಸೇವಂತಿಗೆ ತುಂಬ ಚೆನ್ನಾಗಿ ಬರ್ತದೆ. ತೋರಿಸ್ತೀನಿ. ಇದನ್ನು ದಾರ ಎಲ್ಲ ಕಟ್ಟೋದು ಮತ್ತು ಹೇಗೆ ಕಟ್ಟಿದ್ದಾರೆ ಅಂತ ಒಂದು ವೀಡಿಯೋನ ಹಾಕ್ತೀನಿ. ರಾಜು ಎಲ್ಲನೂ ಫುಲ್ಲು ನೋಡಿ. ಗದ್ದೆ ಹತ್ರ ಇರುವಾಗೆಲ್ಲ ಇದೇ ಥರ ಡ್ರೆಸ್ ಹಾಕ್ಕೊಳ್ಳೋದು. ಯಾಕೆಂದರೆ ಪಾಪ ರೈತರಿಗೆ ಒಳ್ಳೆ ಬಟ್ಟೆ ಫ್ಯಾಷನಾಗಿ ಇರೋಕ್ಕಾಗಲ್ಲ, ಅದಕ್ಕೆ ರಾಜು ಇದೇ ಥರ ಹಾಕೊಂಡಿದ್ದಾರೆ. ಈಗ ಅಲ್ಲಿ ಮನೆ ಹತ್ರ ಇದ್ದಿದ್ದು ಸ್ವಲ್ಪ ಸೀಬೆ ಮತ್ತು ದಾಳಿಂಬೆ ಎಲ್ಲನೂ ಕಬ್ಬು ನೆಟ್ಟಿದ್ದಾರೆ ನೋಡಿ. ಸೈಡ್ಗೆ ಈ ಥರ ಕಬ್ಬು ಹಾಕ್ತಾಯಿದ್ದಾರೆ. ಈಗ ಅದನ್ನು ಮುಗಿಸ್ಕೊಂಡು ಈಗ ನಾನು ಬಿರಿಯಾನಿ ತಂದಿದ್ದನ್ನೆಲ್ಲನೂ ತಿಂದು ಮನೇಲಿ ಸ್ವಲ್ಪ ಹಳ್ಳಿ ಆಗೋದ್ರಿಂದ ಸ್ವಲ್ಪ ಕತ್ಲೆ ಇರುತ್ತೆ ನೋಡಿ. ಇದಾಗಿತ್ತು ನನ್ನ ಸಂಡೇ ಮಿನಿ ಬ್ಲಾಗು. ಎಲ್ಲರೂ ನೋಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಮಾಡ್ತೀನಿ. ಹಾಗೆ ಬರ್ತಾ ಮನೆಗೆ ನನಗೆ ಬ್ಯೂಟಿ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಅದನ್ನು ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ವೀಡಿಯೋನ ನೋಡ್ತಾಯಿರಿ. ಹಾಗೆ ನಮ್ಮಂಥ ಯೂಟ್ಯೂಬರ್ಗಳನ್ನ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್.